ಎಲ್ಲೂ ಎಡವಿಲ್ಲ. ನಮಗೆ ಅಸೆಂಬ್ಲಿ ಚುನಾವಣೆಯಲ್ಲಿ 1400 ಓಟ್ ಬಂದಿತ್ತು. ಅಲ್ಲ, 2 ಪಂಚಾಯಿತಿ ಸೇರಿ 3400 ಓಟ್ ಬಂದಿತ್ತು. ಪಾರ್ಲಿಮೆಂಟಲ್ಲಿ 2000 ಪ್ಲಸ್ ಆಗಿದೆ. ಈ ಪಟ್ಟಣ ಪಂಚಾಯತಿನಲ್ಲಿ 2600 ಓಟು ಪ್ಲಸ್ ಆಗಿದೆ. ನಮಗೆ ಓಟ್ ಪ್ಲಸ್ ಆಗಿದ್ದೀವಿ, ಇದಾಗಿದ್ದೀವಿ ಮಾತ್ರ. ಅದು ನಮ್ಮ ಕ್ಯಾಂಡಿಡೇಟ್ ಒಂದು 5 ಕ್ಯಾಂಡಿಡೇಟ್ ಬಂದುಬಿಟ್ಟು ಕಮ್ಮಿ ಓಟಲ್ಲಿ ಸೋತಿದ್ದಾರೆ. ಅದು ನಾವಲ್ಲಿ ಓಟ್ ತುಂಬ ತೊಗೊಂಡಿದ್ವಿ, ಸೋತಿದ್ದೀವಿ. ಯಾಕಂದರೆ BJPಗೆ 6 ಬಂದಿದೆ, ಕಾಂಗ್ರೆಸ್ಗೆ 6 ಬಂದಿದೆ, JDSಗೆ 4 ಬಂದಿದೆ. ಅವ್ರಿಗೆ ಮೆಜಾರಿಟಿ ಇದೆ, ಅವ್ರು ಮಾಡ್ಕೊಳ್ತಾರೆ. ಇಲ್ಲ, ತೊಡಕ ಅಂತ ಏನೂ ಇಲ್ಲ. ನಮ್ಮ ಓಟ್ ಏನಿತ್ತು ನಮಗಿನ್ನ ಜಾಸ್ತಿ ಬಂತು. ಅಸೆಂಬ್ಲಿಗೆ ಬಂದಿದ್ದಕ್ಕಿಂತ ಪಾರ್ಲಿಮೆಂಟಲ್ಲಿ ಜಾಸ್ತಿ ಬಂತು, ಪಾರ್ಲಿಮೆಂಟ್ ಬಂದಿದ್ದಕ್ಕಿಂತ ಪಟ್ಟಣ ಪಂಚಾಯತಿಯಲ್ಲಿ ಜಾಸ್ತಿ ಬಂದಿದೆ ನಮ್ಮ ಓಟು. ನಮ್ಮದೇನು ಓಟ್ ಏನು ಕಮ್ಮಿ ಆಗಿಲ್ಲ, ಪರ್ಸೆಂಟೇಜ್ ಕಮ್ಮಿ ಆಗಿಲ್ಲ. ಅಲ್ಲೊಂದು ಬೂತಲ್ಲಿ ಬಂದ್ಬಿಟ್ಟು ನನಗೆ ನನ್ನ ಎಲೆಕ್ಷನಲ್ಲಿ 13 ಓಟ್ ಬಂದಿತ್ತು. ಇವತ್ತು 200 ಓಟ್ ಬಂದಿದೆ. ನನಗೆ 13 ಓಟ್ ಬಂದಿರುವಂಥ ಬೂತಲ್ಲಿ 200 ಓಟ್ ಬಂದಿದೆ. ನಾವು ಡೆವಲಪ್ ಆಗಿದ್ದೀವಿ. ಆದರೆ ಅವ್ರಿಗೆ ಮೆಜಾರಿಟಿ ಬಂದಿದೆ, ಅವರಿಬ್ಬರಿಗೂ ಸೇರಿ ಮೆಜಾರಿಟಿ ಬಂದಿದೆ. ಸಂತೋಷ, ಮಾಡಲಿ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಇದೆಲ್ಲ ಬಂದ್ಬಿಟ್ಟು ನಾವು ಚುನಾವಣೆ ಯಾವಾಗ ಸ್ಟಾರ್ಟ್ ಆಯಿತು ಆವಾಗಿಂದ ಹೇಳ್ಕೊಂಡು ಬರ್ತೀವಿ. ಈ ಚುನಾವಣೆ ಮುಂದಿನ ಚುನಾವಣೆಗೆ ದಿಕ್ಸೂಚಿ ಅಂತ ಹೇಳ್ತಾ ಇದ್ದಾರೆ. ನಾನು ಇಲ್ಲಿ ಚುನಾವಣೆ ನಿಂತಾಗ ಎಲ್ಲರೂ ಹೇಳ್ತಾ ಇದ್ರು ಸೋಲ್ತಾರೆ ಮುಗೀತು, ಇವ್ರ ಕತೆ ಇಲ್ಲಿಗೆ ಮುಗೀತು ಅಂತ ಹೇಳಿದ್ರು. ಜನ ಯಾರನ್ನ ಸೋಲಿಸಿದ್ರು, ಯಾರನ್ನ ಗೆಲ್ಲಿಸಿದ್ರು ಅಂತ ನಿಮಗೆ ಗೊತ್ತಿದೆ. ಅದೆಲ್ಲ ಯಾವ ಚುನಾವಣೆ ಯಾವುದಕ್ಕೂ ದಿಕ್ಸೂಚಿ ಅಲ್ಲ. ಯಾವ ಚುನಾವಣೆಯಲ್ಲಿ ಯಾವುದಕ್ಕೂ ದಿಕ್ಸೂಚಿ ಅಲ್ಲ. ಈವಾಗಿರೋ ಪರಿಸ್ಥಿತಿಗೆ ಯಾವುದೇ ವ್ಯಕ್ತಿ ಮೇಲೆ ಹೋಗುತ್ತೆ, ಒಳ್ಳೆಯವನ ಕೆಟ್ಟವನ ನೋಡಿಕೊಂಡು ಓಟ್ ಹಾಕೋದು ಹೆಂಗೆ ಅನ್ನೋದು ವ್ಯಕ್ತಿ ಮೇಲೆ ಹೋಗುತ್ತೆ. ಆದ್ದರಿಂದ ಇದೆಲ್ಲ ಯಾವ ದಿಕ್ಸೂಚನೆ ಆಗೋದಿಲ್ಲ. ಅವ್ರಿಗೆ ದಿಕ್ಸೂಚಿ ಅಂತ ಅವ್ರು ಇಟ್ಕೊಳ್ಳಿ, ಒಳ್ಳೆಯದು, ಸಂತೋಷ. ಇಲ್ಲ, ಕೂಡೋದು ಮೀಟಿಂಗ್ ಇತ್ತು. ಯಾಕಂದರೆ ಅದು ಎಲ್ಲ ಮನೆಗಳು ಕಟ್ಟೋರು, ಲೇಔಟ್ಗಳು ಮಾಡೋರು, ಅಪ್ಲಿಕೇಶನ್ಸ್ ಹಾಕ್ಕೊಳ್ತಾ ಇರ್ತಾರಲ್ಲ, ಅವ್ರಿಗೆಲ್ಲ ನಾವು ಎವ್ರಿ ಮಂತ್ ಮೀಟಿಂಗ್ ಮಾಡಬೇಕಾಗಿತ್ತು. ಸ್ವಲ್ಪ ಲೇಟಾಗಿದೆ, ಅದನ್ನು ಲೇಟಾಗಿ ಮಾಡಿದ್ವಿ. ಇವತ್ತು ಸಬ್ಜೆಕ್ಟ್ಸು ಒಂದು 28-29 ಸಬ್ಜೆಕ್ಟು, ಇತರೆ ಸಬ್ಜೆಕ್ಟ್ಗಳು ಒಂದು 10 ಇತ್ತು. 28 ಪ್ಲಸ್ ಒಂದು 10, 38 ಸಬ್ಜೆಕ್ಟ್ಗಳಿತ್ತು. 38 ಸಬ್ಜೆಕ್ಟ್ಗಳಲ್ಲಿ ಒಂದು 4-5 ಪೆಂಡಿಂಗ್ ಮಾಡಿದ್ದೀವಿ. ಅದೇನು ಕೆಲವು ಡಾಕ್ಯುಮೆಂಟ್ಸು, ರೋಡ್ ಇನ್ಸ್ಪೆಕ್ಷನ್ಸ್ ಮಾಡಿಲ್ಲ ಅಂತ ಪೆಂಡಿಂಗ್ ಇಟ್ಟು ಮಿಕ್ಕಿದ್ದೆಲ್ಲ ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ ಅಷ್ಟೇ. 100% ಅಭಿವೃದ್ಧಿ. ನೋಡಿ ಸರ್, ನೀವು ಎಲ್ಲರೂ ಅಂದ್ಕೊಳ್ತಾ ಇರೋದೇನು ಅಂದರೆ ಅಭಿವೃದ್ಧಿ ಚುರುಕಾಗುತ್ತಲ್ಲ, ಚುರುಕಾಗಿ ನಡೀತಾ ಇರೋದು ಅಭಿವೃದ್ಧಿ ನಮ್ಮದೇ ಸರ್. ಬನ್ನಿ ಸರ್, ನಮ್ಮ ಜೊತೆ ತೋರಿಸ್ತೀವಿ. ನಿಮ್ಮ ಹತ್ರ ನಾವು ಸುಳ್ಳು ಹೇಳೋಕ್ಕಾಗೋದಿಲ್ಲ. ಇಲ್ಲಿ ನೀವು ಪತ್ರಕರ್ತರು, ಮೀಡಿಯಾದವ್ರಿಗೆ ನಾವು ಸುಳ್ಳು ಹೇಳೋಕ್ಕಾಗೋದಿಲ್ಲ. ಬನ್ನಿ, ಏನು ಮಾಡಿದ್ದೀವಿ, ಹೆಂಗೆ ಮಾಡಿದ್ದೀವಿ ಅಂತ ಬನ್ನಿ ಸರ್, ನೀವು ಕೇಳಿ ಸರ್, ತೋರಿಸ್ತೀವಿ. ದಯವಿಟ್ಟು ನಿಮ್ಮೆಲ್ಲರಿಗೂ ನಾನು ಸ್ವಾಗತ ಮಾಡ್ತೀನಿ. ಭಾನುವಾರ ದಿವಸ ಬೆಳಗ್ಗೆ ಸೀತಿಗೆ ಬನ್ನಿ. ನೀವು ಎಲ್ಲ ಒಂದು 20-30 ಕೋಟಿ ರೂಪಾಯಿ ವರ್ಕ್ಸ್ ಮಾಡ್ತಾ ಇದ್ದೀವಿ. ಬನ್ನಿ, ನೀವೆಲ್ಲ ಬನ್ನಿ, ನಿಮ್ಗೆ ಆಹ್ವಾನ ಮಾಡ್ತಾ ಇದ್ದೀವಿ. ಬನ್ನಿ, ನೀವು ವೆಹಿಕಲ್ ಅವ್ರು ಅರೇಂಜ್ ಮಾಡಿ ಅಂದ್ರೆ ಬೇಕಂದ್ರೆ ನಿಮಗೆಲ್ಲ ಬರೋದಕ್ಕೆ ಬೇಕಂದ್ರೆ ವೆಹಿಕಲ್ ಅರೇಂಜ್ ಮಾಡ್ತೀನಿ. ನೀವೆಲ್ಲರೂ ಬನ್ನಿ, ನೋಡಿ ಅಭಿವೃದ್ಧಿ ಬಗ್ಗೆ. ನಾನು ಹೇಳೋದು ಸುಳ್ಳು ಬೇಡ, ನೀವೇ ಬಂದು ನೋಡ್ಕೊಳ್ಳಿ, ನೀವೇ ನೋಡಿ, ಕಾಪಿಗಳು ಕೊಡ್ತೀವಿ, ನೋಡಿ ಏನು ಅಭಿವೃದ್ಧಿ ಮಾಡ್ತಾ ಇದೀವಿ ಅಂತ